ಬದುಕಿರೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಪದ್ದು ಅಣ್ಣ ಎಷ್ಟು ಸಾರಿ ಹೇಳಿದ್ದಾರೆ ಪೃಥ್ವಿಗೆ ಏನೂ ಆಗಿರಲ್ಲ ಅಂತ. ಆದ್ರೂ ಆ ಮಾತಿನ ಮೇಲೆ ನನಗೆ ಯಾಕೋ ನಂಬಿಕೆನೇ ಬರ್ತಾ ಇರಲಿಲ್ಲ. ಇವತ್ತು ನಾನು ನಿಮ್ಮನ್ನ ನೋಡ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಅಣ್ಣ. ನಂದಿನಿ ಅಮ್ಮ, ನೀವು ಬದುಕಿರೋ ವಿಷಯನೂ ನನಗೆ ಗೊತ್ತಿರಲಿಲ್ಲ. ಆ ವಿಜಯಾಂಬಿಕಾ ನಿಮ್ಗೇನೋ ಅನಾಹುತ ಮಾಡಿದಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ದೇವತೆಯೇ, ನನ್ನ ಅದೃಷ್ಟ, ನಿಮಗೇನು ಆಗಿಲ್ಲ, ನೀವು ಬದುಕಿದ್ದೀರಾ. ನನ್ನ ಪಾಲಿನ ದೇವತೆ, ನನ್ನ ಬದುಕಿನ ತಾಯಿ, ನನ್ನ ಜೀವನದಲ್ಲಿ ಒಡ ಹುಟ್ಟಿರೋ ತಂಗಿಗಿಂತ ಹೆಚ್ಚಾಗಿರೋ ನನ್ನ ದೇವತೆ ನಂದಿನಿ ಅಮ್ಮ ಬದುಕಿದ್ದಾರೆ. ಆದ್ರೆ ಅದೆಷ್ಟೋ ವರ್ಷ ನಿಮ್ಮನ್ನು ನೋಡದೆ ನಿಮ್ಮ ಬಗ್ಗೆ ಇರೋ ಅಪವಾದಗಳು, ತಾಯಿ ಮಗಳು ಗಂಡ ಎಲ್ಲ ದೂರ ದೂರ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಮೈ ಉರಿಯುತ್ತೆ. ಇದಕ್ಕೆಲ್ಲ ಕಾರಣ ವಿಜಯಾಂಬಿಕಾ. ನಾನು ನಂದಿನಿನ ಎಷ್ಟು ನಂಬಿದ್ದೆ. ಅವಳೇ ಜೀವ ಅಂದ್ಕೊಂಡಿದ್ದೆ. ಅವಳು ಬಿಟ್ರೆ ನನಗೆ ಬದುಕೇ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ಅವಳು ನನಗೆ ಮೋಸ ಮಾಡ್ಬಿಟ್ರು. ಅಕ್ಕ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು, ಶ್ರಾವಣಿ ನನ್ನ ಮಗಳೇ ಅಲ್ಲ, ನನ್ನ ರಕ್ತನೇ ಅಲ್ಲ. ನಂದಿನಿ ಮಾಡಿದ ಮೋಸಕ್ಕೆ ಪ್ರತಿಫಲನೇ ಈ ಶ್ರಾವಣಿ ಅಂತ ಗೊತ್ತಾಯ್ತು. ಅಕ್ಕ ಈ ವಿಷಯ ಹೇಳಿದ್ಮೇಲೆ ನನ್ನ ಹೃದಯ ಒಡೆದು ನುಚ್ಚು ನೂರು ಆಗೋಯ್ತು. ನಂದಿನಿ ಅಮ್ಮ, ಆ ವಿಜಯಾಂಬಿಕಾ ದೊಡ್ಡ ಬಲೆನೆ ಹೆಣ್ದಿದ್ದಾಳೆ, ತುಂಬಾ ಕುತಂತ್ರ ಮಾಡಿದಾಳೆ. ಶ್ರಾವಣಿ ಅಮ್ಮ ನಿಮ್ಮ ಮಗಳೇ ಅಲ್ಲ ಅಂತ ವೀರುಗೆ ಹೇಳಿದಾಳೆ, ಮತ್ತೆ ಆ ಮಾತನ್ನ ನಂಬಿಸಿದಾಳೆ. ಇದೆಲ್ಲ ಸುಳ್ಳು ಅಂತ ವೀರುಗೆ ಮೊದಲು ಗೊತ್ತಾಗ್ಬೇಕು. ಈ ಸತ್ಯ ಗೊತ್ತಾಗಬಾರ್ದು ಅಂತಾನೆ ಇಷ್ಟು ವರ್ಷ ನನ್ನನ್ನು ಅವಳು ಕೂಡ ಹಾಕಿದ್ದು. ನಂದಿನಮ್ಮ, ಪೃಥ್ವಿ ಬದುಕಿರೋ ವಿಷಯ ನಿಮಗೆ ಗೊತ್ತಾದ್ರೆ ಗಾಬರಿ ಆಗ್ತೀರಾ, ತಕ್ಷಣಕ್ಕೆ ತೊಂದರೆ ಆಗ್ಬೋದು ಅಂತ ಇಷ್ಟು ದಿನ ಮುಚ್ಚಿಟ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಪದ್ದು, ಈಗ ನೀವಿಬ್ರು ನನ್ನ ಜೊತೆಲಿದ್ದೀರ. ನಿಮ್ಮಿಬ್ರನ್ನು ನೋಡ್ತಾ ಇದ್ರೆ ನಾನು ಒಡ ಹುಟ್ಟಿದ ಅಣ್ಣ ತಮ್ಮಂದ್ರ ಜೊತೆ ನಾನಿದ್ದೀನಿ ಅಂತ ನನ್ಗೆ ಅನ್ನಿಸ್ತಾ ಇದೆ. ಒಂದ್ ಕಡೆ ನೀವು, ಇನ್ನೊಂದ್ ಕಡೆ ಪೃಥ್ವಿ ಅಣ್ಣ, ಮತ್ತೊಂದ್ ಕಡೆ ನನ್ನ ಅಳಿಯ ಸುಬ್ಬು. ಯಾಕೋ ತುಂಬಾ ಸಂಕಟ ಆಗ್ತಾ ಇದೆ ಸುರೇಂದ್ರ. ಇದು ನನ್ನ ರೆಗ್ಯುಲರ್ ಬ್ರ್ಯಾಂಡೇ ತಾನೆ? ಹೌದಣ್ಣ. ಅಣ್ಣ, ಸಂಕಟ ಆಗ್ತಿರೋದು ನಿನ್ ದೇಹದಲ್ಲ, ನಿನ್ ಮನ್ಸಲ್ಲಿ. ಮನ್ಸಲ್ಲಿರೋ ಸಂಕಟನ ಮರೆಯಕ್ಕೆ ಕುಡಿಬಹುದು, ಆ ಕ್ಷಣಕ್ಕೆ ಅದನ್ನ ಮರ್ತು ಬಿಡಬಹುದು. ಆದ್ರೆ ಹೃದಯ ಬಡಿತ ನಿಲ್ಲೋವರೆಗೂ ಹೃದಯದಲ್ಲಿರೋರ್ನ ಮರೆಯಕ್ಕಾಗಲ್ಲ. ನೀನೇನು ಹೇಳಕ್ ಪ್ರಯತ್ನ ಪಡ್ತಾ ಇದೆಯಾ ಸುರೇಂದ್ರ? ಅಣ್ಣ, ನಾನು ಹೇಳೋ ಮಾತಿಂದ ನಿನಗೆ ಕೋಪ ಬರ್ಬೋದು. ಆ ಕೋಪದಲ್ಲಿ ನನಗೊಂದೇಟು ಹೊಡಿಬಹುದು. ಆದ್ರೆ ಅದ್ಯಾವುದಕ್ಕೂ ನಾನು ಬೇಜಾರು ಮಾಡ್ಕೊಡಲ್ಲ ಅಣ್ಣ. ನನ್ನನ್ನ ಸಾಕಿರು ಅಪ್ಪ ಅಮ್ಮ ಇಬ್ಬರು ಪ್ರೀತಿಯನ್ನು ಕೊಟ್ಟವನು ನೀನು. ಅಣ್ಣ, ನೀನ್ ನನ್ನ ಪಾಲಿಗೆ ದೇವರಿಗಿಂತ ಹೆಚ್ಚು. ಆ ಸಲಿಗೆಯಿಂದ ನಾನೊಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಅದಕ್ಕೆ ಅಂತೂ ನಿನ್ ಜೊತೆಗಿಲ್ಲ. ಕೊನೆ ಪಕ್ಷ ಅವನಿಗೊಂದು ಫೋನ್ ಮಾಡಿ ಮಾತಾಡಿಸ್ಬೋದು, ಇಲ್ಲ ನೇರವಾಗಿ ಭೇಟಿ ಮಾಡಿ ಅವಳನ್ನ ಮಾತಾಡಿಸ್ಬೋದಲ್ಲ ಅಣ್ಣ. ಆ ಮಗುಗೆ ತಾಯಿ ಪ್ರೀತಿನೂ ಇಲ್ಲ, ಕಡೆ ಪಕ್ಷ ತಂದೆ ಪ್ರೀತಿ ಮಾತುಗಳು ಇಲ್ಲ ಅಂದ್ರೆ ಎಷ್ಟು ದುಃಖ ಆಗುತ್ತೆ ಹೇಳ. ನನ್ನ ಮಾತಿಂದ ನಿನಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ನನ್ನ ಮನ್ಸಿಗೆ ಬಂದಿದ್ದನ್ನ ನಾನು ಹೇಳ್ದೆ. ಅಣ್ಣ, ಶ್ರಾವಣಿ ಯಾವ ತಪ್ಪು ಮಾಡಿದಾಳೆ ಅಂತ
ಅವಳಿಗೆ ಈ ಶಿಕ್ಷಣ ಯೋಚನೆ ಮಾಡು. ಏನ್ರಿ ಇದೆಲ್ಲ? ಈ ಥರ ಮಾತುಗಳೆಲ್ಲ ಭಾವಂಗೆ ಇಷ್ಟ ಆಗಲ್ಲ ಅಂತ ಗೊತ್ತಿದ್ರು ಯಾಕೆ ಅವ್ರ ಮನ್ಸಿಗೆ ಪದೇ ಪದೇ ನೋವು ಮಾಡ್ತೀರಾ? ಯಾಕೆಂದ್ರೆ ನಾನು ಒಂದು ಹೆಣ್ಣು ಮಗುವಿನ ತಂದೆ. ಅಪ್ಪ ಮಾತಾಡಿಸ್ತಾ ಇದ್ದಾಗ ಮಗಳಿಗೆ ಎಷ್ಟು ಸಂಕಟ ಆಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಮಗಳು ಸಂಕಟದಲ್ಲಿದ್ದಾಗ ಅಣು ಅಣುವಲು ಬೆರೆತಾಗಿದೆ ಅನುಕ್ಷಣವೂ ನಮಗಾಗಿದೆ ಅರಿವಿಲ್ಲದೆ ಆದ ಹಿಂಬಾಲಕ ಮನಸೇರಿದ ರೀತಿ ಮನಮೋಹಕ ಹೃದಯದ ಕದ ತೆರೆದ ಕರೆಯ ನೀಡಿರುವೆ ಬಂದು ನೆಲೆಸುವೆಯ ಕೊನೆವರೆಗೂ ಗಮನವನ್ನು ಸೆಳೆದು ಗಮನಿಸದೆ ಹೋದೆ ನಾನು ನಿನಗೆಂದೇ ಮರೆತಾಗಿದೆ. ಇಲ್ಲ ರೀ, ನೀವು ಹೇಳಲೇಬೇಕು. ನಾನು ಇವತ್ತು ಮಾತಾಡ್ತೀನಿ. ಏನ್ ಹಣೆ ಬರನೋ ನಂದು ಗೊತ್ತಿಲ್ಲ.